ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ತನ್ನ ಶಕ್ತಿಯ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮವರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದೇ ಉಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. 576ನೇ ಕಗ್ಗ ಇದು. ತುಂಬ ಪ್ರಾಕ್ಟಿಕಲ್ ಆದ, ಜೀವನಕ್ಕೆ ಅತ್ಯಂತ ಬೇಕಾದಂತಹ ಸಲಹೆಯನ್ನು ಕೊಡುವಂತಹ ಕಗ್ಗ ಇದು. ನಾವು ಯಾವುದೋ ಒಂದು ಹೊಸ ಕೆಲಸ ಮಾಡೋದಕ್ಕೆ ಹೊರಡ್ತೀವಿ, ಹೊಸ ವೆಂಚರ್ ಶುರು ಮಾಡ್ತೀವಿ, ಯಾವುದೋ ಒಂದು ಕಾಣದ ದೇಶಕ್ಕೆ ಹೋಗಿ ಹೊಸದೊಂದು ಕೆಲಸ ಶುರು ಮಾಡಬೇಕು, ಅಥವಾ ಇಲ್ಲೇ ಇದ್ದು ಒಂದು ಹೊಸ ಸ್ಟಾರ್ಟಪ್ ಶುರು ಮಾಡಬೇಕು. ಇಂಥದ್ದು ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದಾಗ, ಇಂಥದ್ದು ಅಂತಲ್ಲ, ಯಾವುದೇ ಹೊಸ ಕೆಲಸ ಮಾಡೋಕ್ಕೆ ಹೊರಟಾಗ ಹೇಗೆ ಯೋಚಿಸಬೇಕು? ತನ್ನ ಶಕ್ತಿಯನ್ನು ಅಳೆದು, ನನಗೆಷ್ಟು ಶಕ್ತಿ ಇದೆ, ನಾನೇನೇನನ್ನು ಹ್ಯಾಂಡಲ್ ಮಾಡಬಲ್ಲೆ, ನನ್ನ ಪಾಸಿಟಿವ್ಸ್ ಏನು ಅದನ್ನು ಅಳೆದು, ತನ್ನ ಗುಣಗಳ ಬಗೆದು, ನನ್ನ ಕೈಲಿ ಸಾಧ್ಯವಾಗೋದೇನು, ಸಾಧ್ಯ ಆಗದೇ ಇರೋದೇನು, ನನ್ನ ಸ್ವಭಾವ ಇಂಥದ್ದು, ಇದಕ್ಕೆ ದಕ್ಕುವಂಥದ್ದು ಏನು, ಸನ್ನಿವೇಶದ ಸೂಕ್ಷ್ಮವರಿತು, ಈಗ ಸದ್ಯಕ್ಕೆ ಏನು ನಡೀತಾ ಇದೆ, ಇದಕ್ಕೆ ತಕ್ಕನಾದಂಥ, ಇದಕ್ಕೆ ಪ್ರಸ್ತುತವಾದಂತಹ ಕೆಲಸವೇ ನಾನು ಮಾಡ್ತಾ ಇರೋದು, ಅಥವಾ ಇದಕ್ಕೆ ಅಗತ್ಯವನ್ನು ನಾನು ಸೃಷ್ಟಿಸಬಲ್ಲನೆ. ಧೃತಿದಳೆದು, ಧೈರ್ಯ ಇಟ್ಕೊಳ್ಬೇಕು. ಹೆದರ್ಕೊಂಡು ಸೆಲ್ಫ್ ಡೌಟ್ ಮಾಡಿಕೊಂಡು ನನ್ನ ಕೈಲಾಗುತ್ತೋ ಇಲ್ವೋ, ಏನು ಗತಿ, ನಾನು ಸೋತ್ಬಿಟ್ರೆ ಅಂತಲೇ ಯೋಚನೆ ಮಾಡ್ತಿದ್ರೆ ಯಾವ ಕೆಲಸನೂ ಆಗಲ್ಲ. ಧೃತಿದಳೆದು, ಶಕ್ತಿ, ಧೈರ್ಯ ಇಟ್ಕೊಂಡು. ಬಹಳ ಮುಖ್ಯವಾದ ಸಾಲು 3ನೇ ಸಾಲು, ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜಗಿಸೆ. ನನ್ನ ಕರ್ತವ್ಯದ ಪರಿಧಿ ಏನು, ನನ್ನ ಕರ್ತವ್ಯಗಳೇನು? ಇವಾಗ ಹೆಂಡತಿ ಮಕ್ಕಳನ್ನ ಸಾಕೋದು, ಬೆಳೆಸೋದು, ಮನೆ ನೋಡ್ಕೊಳ್ಳೋದು, ಅಥವಾ ಇನ್ನೇನೋ ಒಂದು ನಮ್ಮ ಕರ್ತವ್ಯ, ನಮ್ಮ ಕಮಿಟ್ಮೆಂಟ್ಸ್ ಏನಿದೆ ಅದಕ್ಕೆ ಮೋಸ ಆಗದ ಹಾಗೆ ಆ ಪರಿಧಿಯನ್ನು ಮೀರದೇ ಉಜ್ಜುಗಿಸೆ ಕೆಲಸ ಮಾಡಿದ್ರೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ ಅಂತ. ಯಾವುದೇ ಕೆಲಸ ತಗೊಳ್ಳಿ, ನಾನು ಮೊದಲನೇ ಸಲ ನಟನೆಯನ್ನು ನನ್ನ ವೃತ್ತಿಯಾಗಿ ಆರಿಸ್ಕೋಬೇಕು ಅಂತ ಯೋಚಿಸಿದಾಗ, ನಾನು ಅಂತ ಅಲ್ಲ, ಯಾರೇ ಒಬ್ಬರು ನನ್ನ ಪ್ರೊಫೆಷನನ್ನು ಉದಾಹರಣೆಯಾಗಿ ತಗೊಂಡು ಹೇಳಬಹುದು ಅಂತ ಅಂದರೆ, ಎಷ್ಟೊಂದು ಜನ ಮಕ್ಕಳು ಸೀರಿಯಲ್ಗಳಲ್ಲಿ ಮಾಡ್ತೀನಿ, ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಆಸೆ ಪಟ್ಕೊಂಡು ಬರ್ತಾರೆ. ಹೊರ ಜಗತ್ತಿನ ಕಣ್ಣಿಗೆ ಅದರ ಗ್ಲ್ಯಾಮರು, ಮೇಕಪ್ಪು, ಕಾಸ್ಟ್ಯೂಮು ಎಲ್ಲ ಜನಗಳು ಬಂದು ಮಾತಾಡಿಸೋದು, ಅದು ಕೊಡೋ ಫೇಮ್, ನೇಮ್ ಇದು ಕಾಣಿಸುತ್ತೆ. ಆದರೆ ನಾನು ಅಲ್ಲಿಗೆ ಹೋಗೋಕ್ಕೆ ಏನು ಬೇಕು ಅಂತ ಯೋಚನೆ ಮಾಡಿದ್ರೆ, ತನ್ನ ಶಕ್ತಿಯನ್ನು ಅಳೆದು ಎಲ್ಲೋ ಗೋಡೆ ನೋಡಿಕೊಂಡು ಭಾವುಕವಾಗಿ ಒಂದು ಡೈಲಾಗ್ ಹೇಳೋಕ್ಕೆ ನನ್ನ ಕೈಲಿ ಬರುತ್ತಾ, ಆ ಕ್ಷಣ ಸೀನ್ ಪೇಪರ್ ಕೊಡ್ತಾರೆ, ಓದಿ ಡೈಲಾಗ್ನಾಗ ನೆನ್ಪಿಟ್ಕೊಳ್ಳೋಕೆ ನನಗೆ ಬರುತ್ತಾ, ಗಂಟೆಗಟ್ಟಲೆ ನೈಟ್ ಶೂಟ್ಗಳು, ಅರ್ಲಿ ಮಾರ್ನಿಂಗ್ ಶೂಟ್ಗಳು, ಮಳೆಯಲ್ಲಿ ನಿಂತ್ಕೊಂಡು ಶೂಟ್ ಮಾಡು, ಹೊರಗಡೆ ಸುರಿತಿರೋ ಬಿಸಿಲಲ್ಲಿ ನಿಂತ್ಕೊಂಡು ಶೂಟ್ ಮಾಡು, ಇದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತಾ? ಗುಣಗಳ ಬಗೆದು ಶಕ್ತಿಯ ನಳೆದು ಅಷ್ಟನ್ನೆಲ್ಲ ಯೋಚಿಸಿ ಸನ್ನಿವೇಶದ ಸೂಕ್ಷ್ಮವನ್ನರಿತು. ಈಗ ನಾನು ಮಾಡ್ತೀನಿ ಅಂದರೆ ಸೀರಿಯಲ್ಗಳಿಗೆ ಅಷ್ಟೊಂದು ವ್ಯೂವರ್ಶಿಪ್ ಇದೆಯಾ, ಅದನ್ನು ಮಾಡಿದ್ರೆ ಈ ಟೈಮಲ್ಲಿ ನಾನು ಎಂಟರ್ ಆಗೋದು ಸರಿನಾ, ಇದರ ಹಿಂದೆ ನಿತ್ತು ಮುಂದೆ ನಿತ್ತು, ಈಗೆಲ್ಲ OTTಗಳ ಕಾಲ. ಧೃತಿದಳೆದು, ಅಯ್ಯಪ್ಪ ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ಹೆಂಗೆ ಅಂದೆ, ನೋಡೋಣ ಮಾಡ್ತೀನಿ ಅನಿಸುತ್ತೆ, ನನಗೆ ಬರುತ್ತೆ ಅಂತ ಧೈರ್ಯ ತಗೊಂಡು ತನ್ನ ಕರ್ತವ್ಯದ ಪರಿಧಿಯ ಮೀರದೇ ಉಜ್ಜುಗಿಸೆ, ಅದಕ್ಕೆಲ್ಲ ಹೋಗೋಕ್ಕೆ ನನ್ನ ಕೈಲಾಗುತ್ತೆ, ಐ ಕ್ಯಾನ್ ಮ್ಯಾನೇಜ್, ಐ ಕ್ಯಾನ್ ಅಫೋರ್ಡ್ ಅಂತ ಅನ್ನಿಸಿದ್ರೆ ಮಾಡಿ ಮುಂದುವರಿರಿ. ಮುಂದುವರಿಯೋದಕ್ಕೆ ಮುಂಚೆ ಯೋಚಿಸಬೇಕಾದ ಇಷ್ಟು ಪಾಸಿಬಿಲಿಟಿಗಳು ಇವು. ಅಷ್ಟನ್ನು ಯೋಚಿಸಿ ಹೊಸದೊಂದು ಕೆಲಸಕ್ಕೆ ಕೈ ಹಚ್ಚೋದಾದರೆ ಸಕ್ಸಸ್ ಸಿಗಲೇಬೇಕು. ಯಾಕೆ ಅಂದರೆ ಅದರ ಹಿಂದೆ ಮುಂದೆ ಎಲ್ಲ ಸಂಭಾವ್ಯ ಪಾಸಿಬಿಲಿಟೀಸ್ನ ನಾವೀಗಾಗಲೇ ಯೋಚಿಸಿ ಆಗಿದೆ. ಆದ್ದರಿಂದ ಹೊಸ ಕೆಲಸ ಮಾಡೋದಕ್ಕೆ ಮುಂಚೆ ಇದಿಷ್ಟನ್ನು, ಇದೊಂದು ಟಿಕ್ ಬಾಕ್ಸ್ನ ಕೊಟ್ಟಿದ್ದಾರೆ DVG ಅವರು, ಇಷ್ಟಾಗತ್ತಾ, ನನ್ನ ಕೈಲಾಗತ್ತಾ, ಇದಾಗತ್ತಾ, ಡನ್ ಆಗುತ್ತೆ ಅಂತ ಅನಿಸಿದ್ರೆ. ಆಗಲಿಲ್ಲ ಅಂದರೆ ಇನ್ನೊಬ್ಬರು ಯಾರೋ ಫೌಂಡರ್ನ ತೊಗೊಂಡು ಮಾಡಲಾ, ಇದಾಗಲಿಲ್ಲ ಅಂದರೆ ಇನ್ನೊಬ್ಬರ ಸಹಾಯ ತೊಗೊಳ್ಳ, ನಾನೊಬ್ಬನೇ ಮಾಡಲಾ, ಎಲ್ಲವನ್ನೂ ಯೋಚಿಸಿ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿಕೊಂಡು ಹೊರಟ್ರೆ ಯಶಸ್ಸು ಯಾರಪ್ಪನ ಮನೆಯೂ ಗಂಟಲ್ಲ, ಯಾರು ಬೇಕಾದರೂ ದಕ್ಕಿಸಿಕೊಳ್ಳಬಹುದಾದಂತಹ ವಿಷಯ. ಹಿಂದೆ ಇರಬೇಕಾದ ಪ್ಲ್ಯಾನಿಂಗ್ ಸರಿಯಾಗಿರಬೇಕು. ಆ ಪ್ಲ್ಯಾನಿಂಗ್ನ ಈ ಕಗ್ಗ ಒದಗಿಸ್ಕೊಡುತ್ತೆ ಅಂತ ನಂಬಿದ್ದೀನಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.